चलो भाई देखो अब मैं क्या करता हूँ. ಚೆಕ್ ಬಾ ಮತ್ತೆ ಈಗ ಕಬ್ಬರಿಗೆ ಪಾಲಿಸಿ ಬಂದೀವಿ. ಹೌದು ಹೌದಾ? ಹೌದು. ಏನೇನೆಲ್ಲ ನೋಡ್ಬೋದು ನೀವೆಲ್ಲ ಕಬ್ಬರಿಗೆ ಹೋದಾಗ ಅಂದ್ರೆ 3 hours later. ಗುಡ್ಡ ಬೆಟ್ಟ ಫಸ್ಟ್ ತೋರಿಸ್ತೀನಿ ತಡಿ ದೋಸ್ತ. ನೋಡ್ರಿ ಜಂಗಲ್ ಹೆಂಗ ಕಾಣಕತ್ತೈತಿ, ಹೆಂಗಿಲ್ಲ ಎಂತ ನಮ್ಮನಿ ಐತಿ. ಇದ್ರ ಬಗ್ಗೆ ನೀನು ಎಕ್ಸ್ಪ್ಲೇನ್ ಮಾಡಿ ದೋಸ್ತ. ದೋಸ್ತ ಈ ಎಕ್ಸ್ಪ್ಲೇನ್ ಮಾಡೋದನ್ನೋದು ಏನಿಲ್ಲ ದೋಸ್ತ. ಈ ಒಂದು ಕಬ್ಬುರ್ಗಿ ಫಾಲ್ಸ್ ನಲ್ಲಿರುವ ಒಂದು ವಾಟರ್ ಫಾಲ್ಸ್, ಇದು ಒಂದು ನೇಚರ್ ಆಗಿ ತಾನೇ ಒಂದು ಆ ಒಂದು ನೇಚರಿಗೋಸ್ಕರ ಅಂಟಿಕೊಂಡಂತ ಒಂದು ಅದ್ಭುತವಾದ ಸುಂದರವಾದ ಒಂದು ಬ್ಯೂಟಿಫುಲ್ ಆದಂತ ಒಂದು ಸರೋವರ. ಈ ಸರೋವರದಲ್ಲಿ ಹೇಳೋದಿಷ್ಟೇ, ಸರೋವರ ಅಲ್ಲ ದೋಸ್ತ, ಇದು ಫಾಲ್ಸ್ ಮಚ್ಚ. ಇದು ಸಣ್ಣದಾಗಿರ್ತಕ್ಕಂಥ ಮಚ್ಚ. ಹೌದಾ? ಯಾಕಂದ್ರೆ ನಾವು ಏನೋ ಒಂದು ಮಾತಾಡ್ತಿದೀವಿ ಅಂದ್ರೆ ಫಸ್ಟ್ ಟೈಮ್ ಮಾತಾಡ್ತಿರ್ತೀವಿ, ಸ್ವಲ್ಪ ತಪ್ಪಾದ್ರೂ ಅಯ್ಯೋ ಈ ನನ್ ಮಕ್ಳು ಮತ್ತೆ ಶುರು ಮಾಡಿದ್ರಯ್ಯ. ಒಪ್ಪಾದ್ರು ಅದನ್ನ ಅನುಷ್ಕರಿಸ್ಕೊಂಡು ತಾವು ಹೋಗ್ಬೇಕು ಅಂತ ಒಂದು 4 ಮಾತು ನನ್ನ ಧ್ವನಿಯಿಂದ ದೋಸ್ತ ಓದ್ತಿದ್ದಲ್ಲೋ ಓದಿದ್ರೆ ಹೋಗಿದ್ರೆ ಶಿವಮೊಗ್ಗಕ್ಕೆ ಹೋಗ್ಬಿಡ್ತೀವಿ ಮಚ್ಚ. ಏನ್ ಮಾಡಕ್ಕಾಗಲ್ಲ, ಮಾಡು. ಕಾಲ ತುಂಬಾ ಜಾರಾಕತ್ತಾವು, ಅದಕ್ಕೆ ನನಗೆ ಗೊತ್ತಾಗಬಾರ್ದ. ಓಹೋ ಹೋ ನೋಡಿ 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 ಹೆಂಗೆಲ್ಲ ಇದೆ ಇದೆ ನೋಡಿ. ಈ ನೀರ ಬಂದು ಅಲ್ಲಿ ರಭಸವಾಗಿ ಫಾಲ್ಸ್ ಕ್ರಿಯೇಟ್ ಆಗಿದೆ, ಜೋರಾಗಿ ಇದೆ ನೋಡಿ. ಹಿಂಗೆಲ್ಲ ಇದೆ ದೋಸ್ತ ನಮ್ಮ ದೋಸ್ತ. ಬಾರೋ ಈ ಕಡೆ ಬಾರೋ ದೋಸ್ತ. ನೀನು ದೋಸ್ತ ಅವಕಾಶ ತಮ್ಮ ನೀನು ಬೀಳೋದು ನನ್ನ ಬಿಡಿಸಿ. ನಮ್ಮ ದೋಸ್ತ್ ಬೋಲು ಅವಾಗ ಹಿಡಿಯೋದನ್ನ ವಾಪಸ್ ಇರಂತ ಇರ್ಲಿ ಅದು ನೋಡಕ್ ಬರ್ತಾ. ಓ ಕೈ ಎಲ್ಲ ಬ್ಯಾನ್ ಆಗತ್ತ ದೋಸ್ತ. ಸಣ್ಣ ವಯಸ್ಸಿಗೆ ನಮ್ಮಲ್ಲಿ ಕೈ ಬ್ಯಾನ್ ಆದ್ರೆ ಹೆಂಗೆ? ಹಂಗ ನೇಚರ್ ಅದೆಲ್ಲ ದೋಸ್ತ. 2000 years later. ಏನಾಗ ಹೇಳ್ತಾರ ಕಣವ ಅಂತೆ ಹುಡುಕ ಹುಡ್ಕೋದು. ಭಾಳ ದೂರ ಹೋದ್ರೆ ನಾವು ನಮ್ಮನ್ನ ಹುಡ್ಕಕ್ ಮತ್ತೆ ಇನ್ನೂ 4 ಜನ ಬರಂಗಾಗಿತ್ತ. ಅದಕ್ಕೆ ಜಾಸ್ತಿ ಹುಡ್ಕಕ್ ಹೋಗಲ್ಲ. ನೋಡಿದ್ವಿ ಹೋಗ್ಲಿ. ನಮ್ ದೋಸ್ತ 4 ಹೆಜ್ಜೆ ಬಂದು 1 ಕಿಲೋಮೀಟರ್ ಅಂತ ಹೇಳಕತ್ತಾನ. ಮುಂದೆಲ್ಲ ಚೆನ್ನಾಗಿದೆ. ಹೋಗ ನೋಡ್ರಿ ಹೋಗ ನೋಡ್ರಿ ಹೋಗ ನೋಡ್ರಿ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ.